ಈ ನಮ್ಮ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಿರ್ತಕ್ಕಂತಹ DKD ಯ ವಿನ್ನರ್ ಯಾರಂತ ನಿಮಗೆ ಹೇಳಿಬಿಡ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ನಾನಿವತ್ತು ಒಂದು ವಿಷಯನ ಒತ್ತು ತರ್ತಾ ಇದ್ದೀನಿ. ಅದು ಏನಪ್ಪಾ ಅಂದ್ರೆ DKD ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವಿನ್ನರ್ ಯಾರಂತ ನಿಮಗೆ ಗೊತ್ತಿಲ್ವಾ? ಹಾಗಾದ್ರೆ ನಾನು ಈ ವಿಡಿಯೋದಲ್ಲಿ ಈ ನಮ್ಮ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಿರ್ತಕ್ಕಂತಹ DKD ಯ ವಿನ್ನರ್ ಯಾರಂತ ನಿಮಗೆ ಹೇಳಿಬಿಡ್ತೀನಿ. ಅದಕ್ಕೆ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಈ ಬಾರಿಯ DKD ಯಲ್ಲಿ ನಂದು ಮತ್ತೆ ಹರ್ಷ ಜೋಡಿ ಸಕ್ಕದ ಪರ್ಫಾರ್ಮ್ ಮಾಡ್ತಾ ಇದ್ರು. ಹಾಗೆ ಪೂಜಾ ಮತ್ತೆ ಅನೂಪ್ ಕೂಡ ಸಕ್ಕದ ಪರ್ಫಾರ್ಮ್ ಮಾಡ್ತಾ ಇದ್ರು. ನಾವೆಲ್ಲ ಏನ್ ಅಂದ್ಕೊಂಡಿದ್ವಿ ಅಂದ್ರೆ ನಂದು ಮತ್ತೆ ಹರ್ಷ ಫಸ್ಟ್ ಬರ್ಬೋದು ಅಂತ ಅಂದ್ಕೊಂಡಿದ್ವಿ. ಆದ್ರೆ ನಮ್ಮ ಪ್ರೇಕ್ಷಕರ ಒಂದು ಏನು ಅಭಿಪ್ರಾಯ ಇತ್ತಲ್ಲ, ಅದೆಲ್ಲ ಟೋಟಲ್ ಬದಲಾಗಿದೆ. ಈ ಬಾರಿಯ DKD ಅಂದ್ರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವಿನ್ನರ್ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಟ್ರೋಫಿ ಪಡ್ಕೊಂಡಿರೋದು ಸಿದ್ದೇಗೌಡರು ಮತ್ತು ದೀಶಲ್. ದೀಶಲ್ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಿದ್ರು, ಸಿದ್ದೇಗೌಡರು ಸಖತ್ ಇಂಪ್ರೂವ್ಮೆಂಟ್ ಆಗಿದ್ರು. ಇದು ರುದ್ರ ಮಾಸ್ಟರ್ ಟೀಮ್. ನಾವೆಲ್ಲ ಸಾಗರ್ ಮಾಸ್ಟರ್ ಬರ್ಬೋದೇನೋ, ಹಾಗೆ ವಸಂತ್ ಮಾಸ್ಟರ್ ಬರ್ಬೋದೇನೋ ಈ ಬಾರಿ DKD ಟ್ರೋಫಿ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಆದ್ರೆ ಎಲ್ಲೋ ಸ್ವಲ್ಪ ನಿರಾಸೆ ಆಯ್ತು ಅನಿಸ್ತಾ ಇದೆ ನಮಗಂತೂ. ಯಾಕಂದ್ರೆ ನಂದು ಮತ್ತೆ ಹರ್ಷ ಅವ್ರ ಪರ್ಫಾರ್ಮೆನ್ಸ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಬಿಡಿ. ಹಾಗೇನೆ ಅದ್ರ ಜೊತೆಗೆ ನಮ್ಮ ಪೂಜಾ ಮತ್ತು ಅನೂಪ್ ಅವರು ಕೂಡ ಅವ್ರಿಗೇನು ಕಡಿಮೆ ಇಲ್ಲ, ಅಷ್ಟು ಸಕ್ಕತ್ತಾಗ ಟಕ್ಕರ್ ಕೊಟ್ಟಿದ್ರು. ಏನೋ ಸ್ವಲ್ಪ ಅಸಮಾಧಾನ ಆಯ್ತು. ಆದ್ರೂ ಪರವಾಗಿಲ್ಲ, ಸಿದ್ದೇಗೌಡರು ಮತ್ತು ದೀಶಲ್ ವಿನ್ ಆಗಿ ಈ ಬಾರಿ ಒಂದು DKD ಟ್ರೋಫಿನ ಎತ್ತಿ ಹಿಡಿದಿದ್ದಾರೆ. ಅವರಿಗೆ ನಾವು ಶುಭಾಶಯ ಕೋರೋಣ. ಆದ್ರೆ ಇನ್ನು ಸೆಕೆಂಡ್ ಅಂದ್ರೆ ರನ್ನರ್ ಅಪ್ ಯಾರು ಬಂದಿದ್ದಾರೆ ಅಂತ ಗೊತ್ತಿಲ್ಲ. ನಾಳೆ ಸಂಜೆ ನಿಮಗೆ ಜಿ ಕನ್ನಡ ವಾಹಿನಿಯಲ್ಲಿ DKD ಟೆಲಿಕಾಸ್ಟ್ ಆಗುತ್ತೆ. ಆಗ ನಾಳೆನೂ ಗೊತ್ತಾಗಲ್ಲ, ಯಾಕಂದ್ರೆ ಇನ್ನೂ ಒಂದಿನ ಅಂದ್ರೆ ಸಂಡೇ 2 ದಿನ ತಗೊಳ್ತಾರೆ. ಬಟ್ ದೀಶಲ್ ಮತ್ತೆ ಸಿದ್ದೇಗೌಡರು ವಿನ್ ಆಗಿರೋದಂತೂ ಪಕ್ಕ. ನೀವೆಲ್ಲ ನಾಳೆ ನಾಡಿದ್ದು ತಪ್ಪದೆ ನಮ್ಮ ಜಿ ಕನ್ನಡ ವಾಹಿನಿಯಲ್ಲಿ DKD ಕಾರ್ಯಕ್ರಮವನ್ನ ನೋಡಿ ಎಂಜಾಯ್ ಮಾಡಿ. ಹಾಗೆ ನಮ್ಮ ಎಲ್ಲಾ ಕಂಟೆಸ್ಟೆಂಟ್ಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೇನೆ ಈ ಕಾರ್ಯಕ್ರಮದ ಜಡ್ಜ್ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ, ಅರ್ಜುನ್ ಜನ್ಯ ಸರ್, ರಚಿತಾ ರಾಮ್, ಹಾಗೆ ವಿಜಯ ರಾಘವೇಂದ್ರ ಅವರೆಲ್ಲ ತುಂಬಾ ಚೆನ್ನಾಗಿ ಒಂದು ತೀರ್ಪನ್ನು ಕೊಟ್ಟು ಅವರು ಎಷ್ಟು ಸಖತ್ತಾಗಿ ಎಲ್ರಿಗೂ ಒಂದು ಮೋಟಿವೇಶನ್ ಮಾಡ್ತಾ ಇದ್ರಂದ್ರೆ, ನಮ್ಮ ಶಿವಣ್ಣ ಆಗ್ಲಿ, ರಚಿತಾ ರಾಮ್ ಆಗ್ಲಿ, ಹಾಗೇನೆ ಅರ್ಜುನ್ ಜನ್ಯ ಆಗ್ಲಿ, ಹಾಗೆ ವಿಜಯ ರಾಘವೇಂದ್ರ ಆಗ್ಲಿ ಸಖತ್ ಮೋಟಿವೇಶನ್ ಮಾಡ್ತಿದ್ರು. ಅವರ ಒಂದು ಮೋಟಿವೇಶನ್ ಇಂದ ಇವರು ಈ ಒಂದು ಟ್ರೋಫಿ ಗೆಲ್ಲೋದಕ್ಕೆ ಕಾರಣವಾಯ್ತು ಅಂತ ಅನ್ಸುತ್ತೆ. ಅದ್ರಲ್ಲೂ ನಮ್ಮ ಶಿವಣ್ಣ ಅವರ ಎನರ್ಜಿ ಮಾತ್ರ ಬಾಬಾ, ಅದನ್ನ ಬರೀ ಬಾಯಿ ಮಾತಲ್ಲಿ ಹೇಳಕ್ ಆಗಲ್ಲ. ಅವ್ರ ಎನರ್ಜಿ ಏನ್ರಿ, ಸುಮ್ನೆ ಒಂದು ಮ್ಯೂಸಿಕ್ ಬಂದ್ರೆ ಸಾಕು, ಯಾವ್ದು ರಾವಣ ಒಂದು ಮ್ಯೂಸಿಕ್ ಬಂದ್ರೆ ಸಾಕು ಅಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ರು. ನಿಜವಾಗ್ಲೂ ನಮ್ಮ ಶಿವಣ್ಣ ಅವ್ರಿಗೆ ಹೀಗೆ ಭಗವಂತ 100 ಕಾಲ ಬದುಕಿ ಬಾಳಿ, ಹಾಗೂ ನಮ್ಗಿನ್ನೂ ಅವರು ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡೋದಕ್ಕೆ ನಮ್ಮ ಗುರುರಾಯರು ಶಕ್ತಿ ನೀಡಲಿ ಅಂತ ನಾನು ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ DKD, ಜೈ ಶಿವಣ್ಣ.